ನಾನು 9 ಎಕರೆಯಲ್ಲಿ ಮಾಡಿದ್ದೀನಿ. 4500 ಪೋಲ್ ನೆಟ್ಟಿದ್ದೀನಿ. 18,000 ಗಿಡ ನೆಟ್ಟಿದ್ದೀನಿ. ಕಾಯಿಗೆ ನನ್ನ ರೆಸ್ಪಾನ್ಸ್ ಎಲ್ಲ ಒಳ್ಳೆ ಬೇಡಿಕೆ ಬರ್ತಾ ಇದೆ. ನಾವೀಗ ತೋಟದಲ್ಲಿ 1 ಕಿಲೋ 150 ರೂಪಾಯಿ ಮಾರಾಟ ಮಾಡಕ್ಕೆ ಕೊಟ್ಟಿದ್ದೀವಿ. ಬೆಂಗಳೂರು ಸ್ಟಾಲ್ಗಳಿಗೆಲ್ಲ 350 400 kg ಮಾರ್ತಾರೆ. ಒಂದು ಪೀಸ್ ಬಂದು 80-90 ಮಾರ್ತಾರೆ. ಆದರೆ ನನಗೊಂದು 150 ರೂಪಾಯಿ 1 ಕಿಲೋ ರೇಟ್ ಸಿಕ್ಕರೆ ಐ ಆಮ್ ಹ್ಯಾಪಿ. ನಾನು ತೃಪ್ತಿಯಾಗಿ ಮೇಂಟೈನ್ ಮಾಡ್ಬೋದು ಉದ್ದೇಶ. ಒಂದು ವಿಶೇಷವಾದ ತಳಿ ಇದು, ಒಂದು ಡ್ರ್ಯಾಗನ್ ಫ್ರೂಟ್ ಅಂತ ಇದು ಈ ಗಿಡದ ಹೆಸರು. ಇದು ಕತ್ತಾಳಿ ಜಾತಿಗೆ ಸೇರಿರುವಂಥ ಗಿಡ. ಇದು ಈ ಮೊದಲಿಂದ ಇದು ಮೂಲ ತಳಿ ಅಮೇರಿಕಾದಿಂದ ಮತ್ತು ಆಮೇಲೆ ವಿಯೆಟ್ನಾಂ, ತಾಂಜಾನಿಯಾ, ಶ್ರೀಲಂಕಾ, ಚೈನಾ ಈ ಕಡೆ ಎಲ್ಲ ಬಂದು ಅಲ್ಲಿ ಒಳ್ಳೆ ಬೆಳೆ ಬೆಳೆದು ಅದು ಮಾರಾಟ ಮಾಡ್ತಿದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಯಾರೂ ಬೆಳೀತಾ ಇರಲಿಲ್ಲ. ಇದು ಹೊರ ರಾಜ್ಯದಿಂದ ತರಿಸ್ಕೊಂಡು ಬೆಂಗಳೂರಲ್ಲಿ ದೊಡ್ಡ ಮಾಲ್ಗಳಲ್ಲಿ, ಸ್ಟಾರ್ ಹೋಟ್ಲ್ಗಳಲ್ಲಿ ಇದನ್ನು ತಿನ್ನಲಿಕ್ಕೆ ಬಳಸ್ತಾಯಿದ್ರು. ಇದ್ರದ್ದೇನು ವಿಶೇಷ ಅಂದರೆ, ಇದು ಬಾಯಿ ರುಚಿಗಾಗಿ ತಿನ್ನೋ ಹಣ್ಣಲ್ಲ, ಇದು ಆರೋಗ್ಯ ದೃಷ್ಟಿಯಿಂದ ತಿನ್ನೋ ಹಣ್ಣು. ಇದು ಏನಾಗೈತೆ ಅಂದರೆ, ನಮ್ಮ ಹೈ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, BP ಇದು ಕಂಟ್ರೋಲ್ ಆಗುತ್ತೆ. ಆಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಒಂದು 10-15 ದಿನ ಈ ಹಣ್ಣು ತಿಂತಾಯಿದ್ರೆ ಡಯಾಬಿಟಿವ್ರಿಗೆ ನಾರ್ಮಲ್ ಬರುತ್ತೆ. ಆಮೇಲೆ ನಮ್ಮ ರಕ್ತ ಕಣಗಳು ಶುದ್ಧಿ ಮಾಡುತ್ತೆ, ಹೃದಯ ನಾಳಗಳೆಲ್ಲ ಹೈ ಕೊಲೆಸ್ಟ್ರಾಲೆಲ್ಲ ಕ್ಲಿಯರ್ ಮಾಡುತ್ತೆ. ಆಮೇಲೆ ನಮ್ಮ ಕಣ್ಣು ದೃಷ್ಟಿನೂ ಚೆನ್ನಾಗಿ ಬರುತ್ತೆ. ಈ ಕಾರಣದಿಂದ ಇದು ಇನ್ನೂ 10-15 ಅಂಶಗಳು ಇದರಲ್ಲಿದೆ. ಇದು ಒಂದು ಮೆಡಿಸನ್, ಔಷಧಿ ಗುಣವುಳ್ಳ ಹಣ್ಣಾಗಿರುತ್ತೆ. ಅದರಿಂದ ಇದು ಬೇರೆ ದೇಶಗಳಿಂದ ತರಿಸಿ ನಮ್ಮ ಸಂಪನ್ಮೂಲ ಎಲ್ಲ ಬೇರೆ ದೇಶಗಳಿಗೆ ಹೋಗ್ತಿತ್ತು. ಬೇರೆ ದೇಶಗಳಿಗೆ ನಮ್ಮ ಸಂಪನ್ಮೂಲ ಎಲ್ಲ ಆಚೆ ದೇಶಗಳಿಗೆ ಹೋಗ್ತಿತ್ತು. ನಾನು ಇದು ಯೂಟ್ಯೂಬ್ ಓಪನ್ ಮಾಡಿ ಇದರಲ್ಲಿ ನೋಡಿದಾಗ ಹೊರ ದೇಶಗಳಿಂದ ಬೆಳೆದು ಹೊರ ದೇಶಗಳವರು ಅಲ್ಲಿಂದ ತರಿಸಿ ಇಲ್ಲಿ ಮಾರಾಟ ಮಾಡ್ತಿದ್ದು. ಅದರಿಂದ ನನಗೊಂದು ಸ್ಪೋರ್ಟಿವ್ ತಗೊಂಡೆ, ನಾವೇ ಯಾಕೆ ಬೆಳೆಯಬಾರ್ದು, ನಾವೇ ಬೆಳೆದು ನಮ್ಮ ಇಲ್ಲಿನ ಜನಕ್ಕೆ ನಾವು ಉಣಬಡಿಸ್ಬೇಕು ಅನ್ನೋದೊಂದು ಉದ್ದೇಶ ಬಂತು. ಆಗ ನಾನು ಎಲ್ಲಿ ಸಿಗುತ್ತೆ ತಳಿ ಅಂದರೆ, ವಿಜಯವಾಡದಲ್ಲಿ ವಿಶಾಖಪಟ್ಟಣದವರೊಬ್ಬರು ಸುಬ್ಬಾರಾವ್ ಅಂತ ಹೊರದೇಶದಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿಂದ ಅವರು ಒಂದು ಸೀಡ್ಲಿಂಗ್ಸ್ ತಗೊಂಬಂದು ವಿಶಾಖಪಟ್ಟಣ ಹತ್ರ ಲಂಬುಸಿಂಗ್ ಅಂತ ಹಿಲ್ ಸ್ಟೇಷನಲ್ಲಿ ಇನ್ನು ಬೆಳೆಯೋಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಹೋಗಿ ನೋಡಿದಾಗ ಅಂದರೆ ಅಷ್ಟು ನೀಟಾಗಿ ಅವ್ರು ಮಾಡಿರಲಿಲ್ಲ, ತಳಿ ಅಭಿವೃದ್ಧಿ ಮಾಡಬೇಕಂತಂದು ಮಾಡಿದರು. ಆಮೇಲೆ ಅಲ್ಲಿಂದ ಮತ್ತೆ ಹುಡ್ಕಾಡಿ ಮಹಾರಾಷ್ಟ್ರ ಬಂದರೆ ಪಿಲೀವ್ ಹತ್ರ ಜಯದೇವ್ ಅನ್ನೋರೊಬ್ಬರು ಬೆಳೀತಿದ್ರು. ಅಲ್ಲಿಂದ ಹರಿಯಾಣಕ್ಕೆ ಹೋದೆ, ಪಂಜಾಬಲ್ಲೂ ಒಬ್ಬರು ಬೆಳೀತಿದ್ರು. ಅಲ್ಲೆಲ್ಲ ಮಾಡಿದ್ಮೇಲೆ ಇಬ್ಬರು ರೈತರು ಮಾಡಿದ್ಮೇಲೆ ನಾನು ಯಾಕೆ ಬೆಳೀಬಾರ್ದು, ನಮ್ಮ ಕರ್ನಾಟಕದಲ್ಲಿ ನಾನು ಯಾಕೆ ಬೆಳೀಬಾರ್ದು, ನಾನು ಇದು ಬೆಳೆದು ತೋರಿಸ್ಬೇಕಂತ ಹೇಳ್ಬಿಟ್ಟು ಸ್ಪೋರ್ಟಿವ್ ತಗೊಂಡು ಆಮೇಲೆ ಅಲ್ಲಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು 2ನೇ ವರ್ಷದಲ್ಲಿ ಹೋಗಿ ಕಟಿಂಗ್ಸ್ ತಗೊಂಬಂದು ಶೇಡ್ ಹೌಸ್ ಮಾಡಿಕೊಂಡು ಶೇಡ್ ಹೌಸ್ನಲ್ಲಿ ನರ್ಸರಿ ಬೆಳೆಸ್ಕೊಂಡು ಆಮೇಲೆ ಇದು 6 ತಿಂಗಳು ನರ್ಸರಿಯಲ್ಲಿ ಇಟ್ಟು ಆಮೇಲೆ ಇಲ್ಲಿ ಬಂದು ಪ್ಲ್ಯಾಟಲ್ಲಿ ನಾಟಿ ಮಾಡಿದ್ದು 1.5 ವರ್ಷಕ್ಕೆ ಇದು ಗಿಡ ಡೆವಲಪ್ ಆಯಿತು. ಅಂದರೆ ಇದಕ್ಕೆ ಸಪೋರ್ಟ್ ಏನಪ್ಪ ಅಂದರೆ ಸಿಮೆಂಟ್ ಪಿಲ್ಲರ್ ಬೇಕು, ಮೇಲೆ ಒಂದು ಪ್ಲೇಟ್ ಬೇಕು. ಮೊದಲೇ ಜಮೀನೆಲ್ಲ ಗೊಬ್ಬರ ಎಲ್ಲ ಹೊಡೆದು ಗೊಬ್ಬರ ಮಿಕ್ಸಿಂಗ್ ಮಾಡಿಬಿಟ್ಟು ಆಮೇಲೆ ಸಿಮೆಂಟ್ ಪಿಲ್ಲರ್ ನಾಟಿ ಪ್ಲೇಟ್ ಎಲ್ಲ ಇಟ್ಟು ಆಮೇಲೆ ಏನು ಗಿಡಕ್ಕೆ ಯಾರು ತಳ್ಳಬೇಕಂದ್ರೆ ಹೆಚ್ಚಿನ ನೀರಾಗಿ ನಿಲ್ತಿದ್ರೆ ಗಿಡ ಕೊಳ್ತಾವೆ ಸತ್ತು ಬಿಡುತ್ತೆ ಮಳೆಗಾಲದಲ್ಲಿ. ಆ ಕಾರಣದಿಂದ ನೀರಿನಂಶ ಕಮ್ಮಿ ಇರಬೇಕು, ನೀರು ಡ್ರೈ ಆಗಬೇಕನ್ನೋ ಉದ್ದೇಶದಿಂದ ಈ ದಿಬ್ಬೆಗಳು ಮಾಡಿಕೊಂಡು ಉಣಿದ್ದು ಒಂದೂವರೆ ವರ್ಷಕ್ಕೆ ಗಿಡ ಡೆವಲಪ್ ಆಗಿ ಈಗ ಮೇ ತಿಂಗಳಲ್ಲಿ ಹೂ ಬಂದು ಹಣ್ಣು ಸ್ಟಾರ್ಟ್ ಆಗಿದೆ. ಈಗ ಹಣ್ಣು ಕೊಯ್ಲು ಮಾಡೋಕ್ಕೆ, ಮಾರ್ಕೆಟ್ ಮಾಡೋಕ್ಕೆ ಮೆಟ್ರೋವರೆಗೆ ಮತ್ತು ಬಿಗ್ ಬಜಾರ್ ಈ ರೀತಿ ಸ್ಟಾಲ್ಗಳವ್ರಿಗೆಲ್ಲನೂ ಹೋಗಿ ಇಂಟ್ರೊಡ್ಯೂಸ್ ಮಾಡಿ ಶಾಂಪಲೆಲ್ಲ ಕೊಟ್ಟು ಬಂದಿದ್ದೀನಿ. ಈ ಬೆಂಗಳೂರು KR ಮಾರ್ಕೆಟ್ ಅವರು ಬಂದು ಶಾಂಪಲ್ ತೊಗೊಂಡೋಗಿದ್ದಾರೆ. ಈಗ ಈ ವಾರದ ನಂತರ ಇದನ್ನ ಹಾರ್ವೆಸ್ಟ್ ಮಾಡಿ ಹಣ್ಣು ಮಾರಾಟ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ನಾನೀಗ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೂ ಈ ಹಣ್ಣು ತಿನ್ನಿಸ್ಬೇಕಂತ ಹೇಳ್ಬಿಟ್ಟು ಪ್ರಸಾರ ಮಾಡಿ ನ್ಯೂಸ್ ಪೇಪರೆಲ್ಲ ಇದೊಂದು ಪಾಂಪ್ಲೆಟ್ ಮಾಡಿ ಆ ನ್ಯೂಸ್ ಪೇಪರ್ಗೆ ಹಾಕಿ ಹಂಚಿಕೆ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ 2 ಸ್ಟಾಲ್ ಓಪನ್ ಮಾಡಿ ಅಲ್ಲಿ ನಮ್ಮ ಜನಕ್ಕೆ ಚಿಕ್ಕಬಳ್ಳಾಪುರ ಜನತೆ ತಿನ್ನಲಿ ಅನ್ನೋ ಉದ್ದೇಶದಿಂದ ಇದು ಮಾಡ್ತಾಯಿದ್ದೀನಿ. ಈಗ ಇದು ಆರೋಗ್ಯ ದೃಷ್ಟಿಯಿಂದ ತಿನ್ನೋ ಹಣ್ಣು, ಬಾಯಿ ರುಚಿಗಾಗಿ ತಿನ್ನೋ ಹಣ್ಣು ಅಲ್ಲ. ಇದು ಹಣ್ಣು ಕಂಪಲ್ಸರಿ ತಿಂತಿದ್ರೆ ಎಲ್ಲ ಆರೋಗ್ಯ ಚೆನ್ನಾಗಿರುತ್ತೆ. ಆ ಕಾರಣದಿಂದ ನಾನು ಈ ಬೆಳೆಯೋಕ್ಕೆ ಕೈ ಹಾಕಿ ಹೊರಟಿದ್ದೀನಿ. ಇಲಾಖೆಯವರು ಬಂದು ನೋಡಿದ್ದಾರೆ, ನೋಡ್ಕೊಂಡು ಬಂದು ನಾನೀಗ ಕಳೆದ
2-3 ದಿನ ಹಿಂದಗಡೆ ನಮ್ಮ ಇಲಾಖೆ ಹಾರ್ಟಿಕಲ್ಚರ್ ಆಫೀಸ್ಗೆ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳಿದ್ದೀನಿ, ತೋರಿಸಿದ್ದೀನಿ. ನೋಡಿ ಸರ್, ಈಗ ಬೆಳೆದಿದ್ದೀನಿ, ಬಂದು ನೋಡಿ, ನಿಮ್ಮ ಡೆಪ್ಯೂಟಿ ಡೈರೆಕ್ಟರ್ನ, ಜಾಯಿಂಟ್ ಡೈರೆಕ್ಟರ್ ಎಲ್ಲ ಕರೆಸಿ ಒಂದು ಸಭೆ ಮಾಡಿಸಿ ಅಂತಂದು ಹೇಳಿದ್ದೀನಿ. ಖಂಡಿತ ಮಾಡೋಣ ಅಂತ ಹೇಳಿದ್ದಾರೆ. ಮಾಡ್ತಾರೆ ಅನ್ನೋ ಭರವಸೆ ಇದೆ ಈಗ ಇಲಾಖೆ ವತಿಯಿಂದ. ಮತ್ತು ಲಾಸ್ಟ್ ಬಡ್ಜೆಟಲ್ಲಿ ಈ ಹೊಸ ತಳಿಗಳು ಬೆಳೆದವ್ರಿಗೆ ಪ್ರೋತ್ಸಾಹಧನ ಕೊಡಬೇಕಂತ ಹೇಳಿದ್ದಾರೆ. ಇನ್ನೂ ನನಗೆ ಕೊಟ್ಟಿಲ್ಲ, ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ನಮ್ಮ ರಾಜ್ಯದಲ್ಲಿ ಇಲ್ಲೆಲ್ಲಿ ಇಲ್ಲ. ನಮ್ಮ ರಾಜ್ಯದಲ್ಲಿ ಅಂದರೆ ಈಗ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಶಿರಗುಪ್ಪೆ ಅಂತಿದೆ. ಶಿರಗುಪ್ಪೆಯಲ್ಲಿ ಒಂದು ಪಾಟೀಲ್ ಅನ್ನೋರು ಚಿಕ್ಕದಾಗಿ ಒಂದೊಂದು ಎಕರೆ ಮಾಡಿದ್ದಾರೆ ಅಷ್ಟೇ. ನಾನು ಇಲ್ಲಿ ಬಂದು ಲಾರ್ಜ್ ಸ್ಕೇಲಾಗಿ ಮಾಡಿದ್ದೀನಿ. ಬೆಂಗಳೂರು ಪಕ್ಕ ನನಗೆ ಮಾರ್ಕೆಟಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ನನಗೂ ಲಾಭ ಆಗುತ್ತೆ, ಜನಗಳಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಹಣ್ಣನ್ನು ಬೆಳೆಯೋಕೆ ಹೊರಟಿದ್ದೀನಿ. ನಾನು 9 ಎಕರೆಯಲ್ಲಿ ಮಾಡಿದ್ದೀನಿ. 4500 ಪೋಲ್ ನೆಟ್ಟಿದ್ದೀನಿ. 18,000 ಗಿಡ ನೆಟ್ಟಿದ್ದೀನಿ. ಕಾಯಿಗೆ ನನ್ನ ರೆಸ್ಪಾನ್ಸ್ ಎಲ್ಲ ಒಳ್ಳೆ ಬೇಡಿಕೆ ಬರ್ತಾ ಇದೆ. ಈಗ ನಾವೀಗ ತೋಟದಲ್ಲಿ 1 ಕಿಲೋ 150 ರೂಪಾಯಿ ಮಾರಾಟ ಮಾಡೋಕೆ ಕೊಟ್ಟಿದ್ದೀವಿ. ಬೆಂಗಳೂರು ಸ್ಟಾಲ್ಗಳಿಗೆಲ್ಲ 350-400 kg ಮಾರ್ತಾರೆ. ಒಂದು ಪೀಸ್ ಬಂದು 80-90 ಮಾರ್ತಾರೆ. ಆದರೆ ನನಗೊಂದು 150 ರೂಪಾಯಿ 1 ಕಿಲೋ ರೇಟ್ ಸಿಕ್ಕರೆ ಐ ಆಮ್ ಹ್ಯಾಪಿ. ನಾನು ತೃಪ್ತಿಯಾಗಿ ಮೇಂಟೈನ್ ಮಾಡ್ಬೋದು ಉದ್ದೇಶ. ಸರ್, ಇದು ಅತ್ಯಂತ ಉತ್ಕೃಷ್ಟವಾದ ಹಣ್ಣು. ವಿಶೇಷವಾಗಿ ಕರ್ನಾಟಕಕ್ಕೆ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ನಾರಾಯಣಸ್ವಾಮಿ ಅಂತೇಳಿ ರೈತರು ಬೆಳೆದಿರೋಂಥದ್ದು ಹಣ್ಣು. ಇದರ ಮೂಲ ಅಮೇರಿಕದ್ದು. ವಿಯೆಟ್ನಾಂ ಮತ್ತು ತಾಂಜಾನಿಯಾದಲ್ಲೂ ಕೂಡ ಇದು ಬೆಳೀತಾರಂತೆ. ಇತ್ತೀಚೆಗೆ ಶ್ರೀಲಂಕಾದಲ್ಲೂ ಕೂಡ ಬೆಳೀತಾ ಇದ್ದಾರೆ. ಭಾರತ ದೇಶದಲ್ಲಿ ಈಗ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಈಗ ತಾನೇ ಇದಿದೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಮರಳುಕುಂಟೆ ಗ್ರಾಮದ ನಾರಾಯಣಸ್ವಾಮಿ ಅನ್ನೋ ರೈತರು ಬೆಳೆದಿದ್ದಾರೆ. ಇದು ಹಣ್ಣು ಅತ್ಯಂತ ಪೋಷಕಾಂಶಗಳ ಆಗರ ಆಗಿದೆ. ಮತ್ತು ಪ್ರೋಟೀನ್ಸ್ ಅತ್ಯಂತ ಹೆಚ್ಚಿನ ಪ್ರೋಟೀನ್ಸ್ ಇರುವಂಥದ್ದು, ಕಡಿಮೆ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡುವಂಥದ್ದು, ಆಮೇಲೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥದ್ದು, ವಿಶೇಷವಾಗಿ ಸ್ತ್ರೀಯರಿಗೆ ಬಿಳಿ ರಕ್ತ ಕಣಗಳಿಗೆ ಹೆಚ್ಚಿಗೆ ಮಾಡುವಂಥ ಇದು ಆಗರವಾಗಿದೆ. ಇದು ವಿಶೇಷವಾಗಿ ಕ್ಯಾನ್ಸರ್ ನಿವಾರಕ ಹಣ್ಣು ಕೂಡ ಆಗಿದೆ. ಇದರಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಿಗೆ ಉತ್ಪತ್ತಿ ಜಾಸ್ತಿ ಮಾಡೋದ್ರಿಂದ ಈ ಹಣ್ಣು ಡೆಂಗ್ಯೂ ಜ್ವರಕ್ಕೆ ಕೂಡ ಅತ್ಯಂತ ಉತ್ಕೃಷ್ಟವಾದ ಹಣ್ಣು ಆಗಿದೆ. ಇದು ವಿಶೇಷವಾಗಿ ಸ್ವಾದಭರಿತ ಆಗಿದೆ. 350ರಿಂದ 500 ಗ್ರಾಮ್ ಬರೋವಂಥ ಹಣ್ಣು ಇದು. ಇಲ್ಲಿ ನಮ್ಮಲ್ಲಿ 70ರಿಂದ 80 ರೂಪಾಯಿ ಮಾರಾಟ ಮಾಡೋಂಥದ್ದು ಈಗ ತಾನೇ ಬೆಳೆದಿದ್ದಾರೆ. ಈಗ ಮೊದಲ ಫಸಲು ಈಗ ಬಂದಿದೆ. ಇದು ಅಮೇರಿಕದ ಮೂಲ ಆದರೂ ಕೂಡ ನಮ್ಮ ಭಾರತೀಯ ಹವಾಗುಣದಲ್ಲೂ ಕೂಡ ಬೆಳೆಯುವಂಥ ಸಾಧ್ಯತೆ ಇದೆ ಅಂತೇಳಿ ನಮ್ಮ ರೈತರೊಬ್ಬರು ತೋರಿಸಿದ್ದಾರೆ, ಮಾದರಿ ರೈತರು. ಇದು 2 ವರ್ಷಗಳ ಬೆಳೆ ಆದರೂ ಕೂಡ ಅತ್ಯಂತ ಕಾಳಜಿಯಿಂದ ಬೆಳೆದಿದ್ದಾರೆ. ಈ ಹಣ್ಣು ಅತ್ಯಂತ ಸ್ವಾದಿಷ್ಟಭರಿತವಾಗಿದೆ. ಅದು ವಿಶೇಷವಾಗಿ ಅವರು ನಮ್ಮ ರೈತರು ಕರ್ನಾಟಕಕ್ಕೂ ಇದರ ಫಲ ಸಿಕ್ಕಲಿ ಅನ್ನೋ ಕಾರಣಕ್ಕಾಗಿ ವಿಶೇಷ ಕಾಳಜಿಯನ್ನು ವಹಿಸಿ ಹಣ್ಣು ಬೆಳೆದು ಇವತ್ತು ಮಾರಾಟಕ್ಕೆ ತಯಾರು ಮಾಡಿ ಬೆಂಗಳೂರಿಗೆ ಮಾರಾಟ ಮಾಡಬೇಕು ಅಂತೇಳಿ ಉದ್ದೇಶ ಮಾಡಿದ್ದಾರೆ. ಅತ್ಯಂತ ಸ್ವಾದಿಷ್ಟಭರಿತವಾದ ಹಣ್ಣು ನಾವು ಕರ್ನಾಟಕದ ಜನ ಇದನ್ನು ಉಪಯೋಗಿಸಬೇಕಾಗಿದೆ. ರೈತರ ಒಂದು ಕಾಳಜಿಯನ್ನು ನಾವು ಕೂಡ ಶ್ಲಾಘಿಸಿದ್ದೀವಿ. ಇದರಲ್ಲಿ ಈಗ ಇಲ್ಲಿ ನಮ್ಮಲ್ಲಿ 70ರಿಂದ 80 ರೂಪಾಯಿ ಇದ್ದರೆ ವಿದೇಶದಲ್ಲಿ ಮತ್ತು ಬೆಂಗಳೂರಲ್ಲಿ 150 ರೂಪಾಯಿ ಇದೆ ಅಂತೆ ಒಂದು ಹಣ್ಣು. ಇಲ್ಲಿ ಸ್ಥಳೀಯವಾಗಿ 70ರಿಂದ 80 ರೂಪಾಯಿಗೆ ಈ ಹಣ್ಣನ್ನು ಮಾರಾಟ ಮಾಡ್ತಾ ಇದ್ದಾರೆ.